ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಲ್ಮರ ಪ್ರೌಢಶಾಲೆ, ಚುಂಚನಕುಪ್ಪೆ, ಬೆಂಗಳೂರು. ಮಕ್ಕಳೇ, ನಾವು ಇವತ್ತು 9ನೇ ತರಗತಿಯ ಒಂದು ಪಾಠವಾಗಿರುವಂತಹ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ನಮಗೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಅನೇಕ ಅಂಶಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬಿಂದು, ಮೊದಲನೇದಾಗಿ ಪಾಯಿಂಟ್ ಅಂತ ಹೇಳ್ತೀವಿ. ಬಿಂದು ಅಂದ ತಕ್ಷಣ ನಮಗೆ ಅಲ್ಲಿ ಒಂದು ಯಾವುದೇ ಒಂದು ಅಳತೆ ಇಲ್ಲದೆ ಇರತಕ್ಕಂತಹ, ಅಂದರೆ ಉದ್ದರಹಿತ ಆಕಾರವಿದ್ದ ಇರ್ತಕ್ಕಂತಹ ಅಳತೆ ಇಲ್ಲದೆ ಇರ್ತಕ್ಕಂತಹ ಒಂದು ಚುಕ್ಕಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ನಾವು ಕ್ಯಾಪಿಟಲ್ ಅಕ್ಷರ ABCD ಇಂದ ನಾವು ಸೂಚಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಯಾವುದೇ ಒಂದು ಶಾರ್ಪ್ ಪೆನ್ಸಿಲಿಂದ ಒಂದು ಬುಕ್ ಮೇಲೆ ಒಂದು ಡಾಟ್ ಇದ್ದೀವಿ ಅಂದರೆ ಅದು ನಮಗೆ ಬಿಂದು ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ಒಂದು ಅಳತೆ ಆಗಲಿ, ಯಾವುದೇ ಒಂದು ಉದ್ದ ಅಗಲಗಳಾಗಲಿ ಅದಕ್ಕೆ ಇರೋದಿಲ್ಲ. ಹಾಗೆ ಈ ಎರಡು ಬಿಂದುಗಳನ್ನು ನಾವು ಸೇರಿಸಿದಾಗ ನಮಗೆ ಒಂದು ರೇಖೆ ಸಿಗುತ್ತೆ, ಲೈನ್ ಅಂತ ಸಿಗುತ್ತೆ. ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ರೇಖೆ ಸಿಗುತ್ತೆ. ಅಗಲರಹಿತ ಉದ್ದ ಅಂತ ತಗೋತೀವಿ. ಅಗಲರಹಿತ ಉದ್ದವನ್ನು ನಾವು ರೇಖೆ ಅಂತ ತಗೋತೀವಿ. ಈ ಸರಳ ರೇಖೆಯನ್ನು ನಾವು ಅನಿರ್ದಿಷ್ಟವಾಗಿ ಎರಡು ಬದಿಯಲ್ಲೂ ಕೂಡ ನಾವೇನು ಮಾಡಬಹುದು, ವೃದ್ಧಿಸಲು ಸಾಧ್ಯ ಇದೆ. ಒಂದು ಸರಳ ರೇಖೆಯನ್ನು ಅನಿರ್ದಿಷ್ಟವಾಗಿ ಎರಡು ಬದಿಯಲ್ಲೂ ನಾವೇನು ಮಾಡ್ಬೋದು, ವೃದ್ಧಿಸಲು ಸಾಧ್ಯ ಆಗುತ್ತೆ. ಇದೇ ಒಂದು ರೇಖೆಯ ಎರಡು ಬಿಂದುಗಳ ನಡುವೆ ಇರತಕ್ಕಂಥ ಒಂದು ಅಳತೆಯನ್ನು ಅಥವಾ ಅದು ಬಿಂದುಗಳ ನಡುವೆ ಇರ್ತಕ್ಕಂಥ ಒಂದು ಉದ್ದವನ್ನು ನಾವು ರೇಖಾಖಂಡ ಅಂತ ಹೇಳ್ತೀವಿ. ಯಾವುದೇ ಒಂದು ಸರಳ ರೇಖೆ ಮೇಲೆ ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ದೂರವನ್ನು ನಾವೇನಂತ ಕರಿತೀವಿ, ರೇಖಾಖಂಡ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಇವಾಗ ಈ ಒಂದು ರೇಖೆಯನ್ನು ಮಧ್ಯದಲ್ಲಿ ನಾನು ಅದನ್ನ ಒಟ್ಟು ಅದನ್ನ ಭಾಗ ಮಾಡಿದೆ. ರೇಖೆಯನ್ನು ಎರಡು ಭಾಗ ಮಾಡಿದಾಗ ನಮಗೆ ಒಂದು ಬಿಂದು ಮತ್ತೆ ಒಂದು ಆರಾಮಾಗಿ ಏನನ್ನು ಸೂಚಿಸುತ್ತೆ. ಅದು ಮುಂದಕ್ಕೆ ನಾವು ಎಷ್ಟು ಬೇಕಾದ ಅದನ್ನು ನಾವು ವೃದ್ಧಿಸಬಹುದು ಅನ್ನೋ ಒಂದು ಸೂಚಕನೇ ಅದು ಒಂದು ಆರಾಮಾಗಿ ಚಿಹ್ನೆ ಅಂದರೆ ಬಾಣದ ಗುರುತು ಸೂಚಿಸುತ್ತೆ. ಈ ಒಂದು ಸರಳ ರೇಖೆಯನ್ನು ನಾವು ಭಾಗ ಮಾಡಿದಾಗ ನಮಗೆ ಒಂದು ಅಂತ್ಯ ಬಿಂದು ಸಿಗುತ್ತೆ, ಒಂದು ಬಾಣದ ಗುರುತು ಸಿಗುತ್ತೆ. OP ಅಥವಾ QR ಅಂತ ಸಿಗುತ್ತೆ. ಈ ಒಂದು ಅಂತ್ಯ ಬಿಂದು ಮತ್ತೆ ಒಂದು ಬಾಣದ ಗುರುತು ಇರ್ತಕ್ಕಂಥ ಒಂದು ರೇಖೆಯನ್ನ ನಾವು ಕಿರಣ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳನ್ನ? ಕಿರಣ. ಈ ಒಂದು ಸರಳ ರೇಖೆಯನ್ನ ಈ ರೀತಿಯಾಗಿ ಬರೀತೀವಿ. ಸರಳ ರೇಖೆಯನ್ನ AB ಅಂದ್ರೆ ಎರಡು ಕಡೆಗೂ ವೃದ್ಧಿಸಬಹುದು. ಅರ್ಥ ಆಯ್ತಾ? ಅದೇ ಒಂದು ರೇಖಾಖಂಡವನ್ನ ಈ ರೀತಿಯಾಗಿ ಬರೀತೀವಿ. ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ಒಂದು ದೂರ ಅಥವಾ ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ಒಂದು ಅಳತೆ. ಅರ್ಥ ಆಯ್ತಾ? ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ರೇಖೆಯ ಉದ್ದ ಅಥವಾ ರೇಖೆಯ ಅಳತೆಯನ್ನು ನಾವು ರೇಖಾಖಂಡ ಅಂತ ಕರಿತೀವಿ. ಇವಾಗ ಕಿರಣವನ್ನು ಈ OP ಕಿರಣ ಅಂದರೆ ಈ ರೀತಿಯಾಗಿ ಒಂದು ಅಂತ್ಯ ಬಿಂದು ಇರಬೇಕು, ಇನ್ನೊಂದು ಬಾಣದ ಗುರುತು ಇರಬೇಕು. ಈ ರೀತಿಯಾಗಿ ಆ ಒಂದು ರೇಖೆಯ ಕಿರಣವನ್ನು ಬರಿತೀವಿ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಬರ್ತಕ್ಕಂಥದ್ದು ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುವನ್ನು ನೋಡೋಣ. ಒಂದು ಲೈನ್ ಮೇಲೆ ಇರ್ತಕ್ಕಂತಹ ಬಿಂದುಗಳು. ಒಂದು ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್ ಬೇಕಾದರೂ ನೀವು ಬರೆಯಬಹುದು. ಈ P1, P2, P3, P4 ಈ ರೀತಿಯಾಗಿ ನಾವು ಎಷ್ಟು ಬೇಕಾದರೂ ಬಿಂದುಗಳನ್ನ ಬರೆಯಬಹುದು. ಈ ಎಲ್ಲ ಬಿಂದುಗಳು ಒಂದೇ ಒಂದು ಸರಳ ರೇಖೆ ಮೇಲಿದೆ, ಒಂದೇ ಸಮತಲ ಪ್ಲೇನ್ ಮೇಲೆ ಇದ್ದಾವೆ. ಹಾಗೆ ಒಂದೇ ಲೈನ್ ಮೇಲೆ ಇರೋದ್ರಿಂದ ಇವುಗಳನ್ನ ಏಕರೇಖಾಗತ ಬಿಂದುಗಳು ಅಂತ ಕರಿತೀವಿ. ರೇಖಾಗತ ಬಿಂದುಗಳು ಅಂತ ಕರಿತೀವಿ. ಅಕಸ್ಮಾತ್ ಈಗ ಈ ಬಿಂದುಗಳು ಏಕರೇಖಾಗತ ಆಗಿಲ್ಲಪ್ಪ ಅಂದಾಗ ನಮಗೆ ಒಂದು ಆಕೃತಿ ಸಿಗುತ್ತೆ. ABC ಮೂರು ಒಂದರಿಂದ ಒಂದು ಸರಳ ರೇಖೆನೇ ಆಗುತ್ತೆ. ಎರಡಕ್ಕಿಂತ ಜಾಸ್ತಿ ಬಿಂದುಗಳನ್ನ ಸೇರಿಸಿದಾಗ ಏಕರೇಖಾಗತವಲ್ಲದ ಬಿಂದುಗಳನ್ನ ಸೇರಿಸಿದಾಗ ನಮಗೆ ಅಲ್ಲೊಂದು ಆಕೃತಿ ಸಿಗುತ್ತೆ. ತ್ರಿಭುಜ, ಆಯತ, ಚೌಕಗಳು, ಚತುರ್ಭುಜಗಳು, ಪಂಚಭುಜಾಕೃತಿಗಳು ಈ ರೀತಿಯಾಗಿ ನಮಗೆ ಅನೇಕ ಆಕೃತಿಗಳು ಸಿಗ್ತವೆ. ಈ ಬಿಂದುಗಳು ನೋಡಿ ಯಾವುದು ಕೂಡ ಈಗ AB ಅನ್ನೋದು AB ಒಂದು ಲೈನ್ ಅಂದರೆ C ಬಿಂದು ಅಲ್ಲಿ ಇಲ್ಲ. BC ಅಂತ ಲೈನ್ ಇದೆ, A ಬಿಂದು ಆದ ಮೇಲೆ ಇಲ್ಲ. AC ಅಂತ ತಗೊಂಡಾಗ B ಬಿಂದು ಆ ಒಂದು ಲೈನ್ ಮೇಲೆ ಇಲ್ಲ. ಹಾಗಾಗಿ ABC ಅನ್ನೋ ಮೂರು ಬಿಂದುಗಳು ಪರಸ್ಪರ ಏನಾಗಿದ್ದಾವೆ, ಒಂದೇ ಲೈನ್ ಮೇಲೆ ಇಲ್ಲ. ಏಕರೇಖಾಗತವಲ್ಲದ ಬಿಂದುಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ನೋಡಿ, ಇಲ್ಲಿ A ಮತ್ತು B ಅನ್ನೋದು ಒಂದು ರೇಖೆ, C ಮತ್ತು D ಅನ್ನೋದು ಇನ್ನೊಂದು ರೇಖೆ ಅಂತ ತಗೊಂಡ್ರೆ ಈ ಎರಡು ರೇಖೆಗಳು AB ಮತ್ತು CD ಅನ್ನೋ ಸರಳ ರೇಖೆಗಳು
ಒಂದೇ ಒಂದು ಪಾಯಿಂಟಲ್ಲಿ ಒಂದು ಬಿಂದುವಿನಲ್ಲಿ ಏನು ಮಾಡ್ತಾ ಇದ್ದಾವೆ, ಸಂಧಿಸ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ ಆಯಿತಾ. ಆ ಒಂದು ರೀತಿಯಾಗಿ ಎರಡು ಸರಳ ರೇಖೆಗಳು ಪರಸ್ಪರ ಒಂದೊಂದನ್ನು ಛೇದಿಸಿದಾಗ ಅವುಗಳನ್ನು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಅವರು ಎಲ್ಲಾದರೂ ಛೇದಿಸ್ಬೋದು, ಈ ರೀತಿಯಾಗಿ ಬರೀಬೋದು ಅಥವಾ ಹೀಗಾದರೂ ಬರೀಬೋದು. ಇದು ಪಿ ಕ್ಯೂ ಅನ್ನು ತಗೊಂಡು ಇವುಗಳು ಕೂಡ ಇಲ್ಲಿ ಛೇದಿಸ್ತಾ ಇದ್ದಾರೆ. ಪಿ ಕ್ಯೂ ಅನ್ನೋ ಒಂದು ರೇಖೆ, ಆರ್ ಎಸ್ ಅನ್ನೋ ರೇಖೆ, ಎರಡು ರೇಖೆಗಳು ಕೂಡ ಪರಸ್ಪರ ಒಂದೊಂದೊಂದು ಛೇದಿಸ್ತಾ ಇದ್ದಾವೆ. ಅರ್ಥ ಆಯ್ತಾ ಮಕ್ಕಳ? ಇವಾಗ ಯಾವುದೇ ಎರಡು ಸರಳ ರೇಖೆಗಳು ಛೇದಿಸೋಕೆ ಸಾಧ್ಯ ಇಲ್ಲ ಅಂದಾಗ ಎಂಥ ರೇಖೆಗಳಾಗಿರ್ತವೆ, ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ಆಗ್ತವೆ. ಎಕ್ಸ್ ವೈ ಪಿ ಕ್ಯೂ ಅನ್ನೋದು ಪರಸ್ಪರ ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಛೇದಿಸಲು, ಎಷ್ಟು ಉದ್ದಕ್ಕಾಗಲಿ ಒಂದು ರೇಖೆಗಳಿದ್ದಾಗೆ ಯಾವುದೇ ಕಾರಣಕ್ಕೂ ಅವುಗಳನ್ನು ಒಂದೊಂದು ಛೇದಿಸಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂಥ ಈ ಅಂತರ ಏನಿದೆಯಲ್ಲ ಅದು ಎರಡು ಕೂಡ ಏನಾಗಿರ್ತವೆ, ಪರಸ್ಪರ ಸಮ ಆಗಿರುತ್ತೆ. ಪಿ ಎಕ್ಸ್ ವೈ ಮತ್ತೆ ಪಿ ಕ್ಯೂ ಸರಳ ರೇಖೆಯ ನಡುವೆ ಇರ್ತಕ್ಕಂಥ ಅಂತರ ಯಾವಾಗಲೂ ಕೂಡ ಏನಾಗಿರುತ್ತೆ, ಸಮ ಆಗಿರುತ್ತೆ. ಸೊ ಹಾಗಾಗಿ ಈ ಛೇದಿಸ್ತಕ್ಕಂಥ ರೇಖೆಗಳು ಅಂದರೆ ಒಂದು ಬಿಂದುವಿನಲ್ಲಿ ಸಂಧಿಸ್ತಕ್ಕಂತಹ ಎರಡು ಸರಳ ರೇಖೆಗಳು. ಸಮಾಂತರ ರೇಖೆಗಳು ಅಂದರೆ ಯಾವುದೇ ಕಾರಣಕ್ಕೂ ಎರಡು ರೇಖೆಗಳು ಪರಸ್ಪರ ಒಂದೊಂದೊಂದು ಛೇದಿಸೋದಿಲ್ಲ. ಅವು ಎರಡು ರೇಖೆಗಳ ನಡುವೆ ಇರ್ತಕ್ಕಂಥ ಅಂತರ ಏನಾಗಿರುತ್ತೆ, ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಂಬ ರೇಖೆ. ಲಂಬ ರೇಖೆ ಅಂದರೆ ಯಾವುದೇ ಒಂದು ಸರಳ ರೇಖೆ ಮೇಲೆ ಒಂದು ಲಂಬ ಕೋನ ಉಂಟು ಮಾಡತಕ್ಕಂತಹ ರೇಖೆ. ಅರ್ಥ ಆಗ್ತಿದೆಯಾ? ಲಂಬ ರೇಖೆ ಇದನ್ನ ನಾವು ಹೇಗೆ ಬರೀತೀವಿ, ಸಮಾಂತರವನ್ನ ನೋಡಿ ಹೇಗೆ ಬರೀತೀವಿ, ಎಕ್ಸ್ ವೈ ಸಮಾಂತರ ಪಿ ಕ್ಯೂ ಅಂತ ಬರೀತೀವಿ. ಈ ರೀತಿಯಾಗಿದ್ರೆ ಇದು ಸಮಾಂತರ ಅಂತ ಅರ್ಥ. ಇಲ್ಲಿ ಎ ಬಿ ಪಿ ಕ್ಯೂ ಅಂತಂದ್ರೆ ಎ ಬಿಗೆ ಪಿ ಕ್ಯೂ ಅನ್ನೋದು ಲಂಬವಾಗಿ, ಎ ಬಿ ಸರಳ ರೇಖೆ ಮೇಲೆ ಪಿ ಕ್ಯೂ ರೇಖೆ ಏನಾಗಿದೆ, ಲಂಬವಾಗಿ ನಿಂತಿದೆ. ಹಾಗಾಗಿ ನಾವು ಹೇಗೆ ನಿಂತಿದ್ದೀನ, ಪಿ ಕ್ಯೂ ಲಂಬ ಎ ಬಿ ಅಂತ ಬರೀತೀವಿ. ಪಿ ಕ್ಯೂ ಅನ್ನೋದು ಎ ಬಿಗೆ ಲಂಬವಾಗಿ ನಿಂತಿದೆ ಅಂತ ಬರೆಯೋಕ್ಕೆ ಸಾಧ್ಯ ಇದೆ ಮಕ್ಕಳೇ. ಹಾಗಾಗಿ ಈ ರೀತಿಯಾಗಿ ನಾವು ರೇಖೆಗಳನ್ನು ಹೇಳ್ತೀವಿ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಕೋನಗಳು. ಕೋನ ಅಂದರೆ ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಈ ಕಿರಣ ಗೊತ್ತಲ್ವಾ, ಯಾವುದೇ ಒಂದು ಕಿರಣದ ಒಂದು ಸಂಪೂರ್ಣ ಒಂದು ಕಿರಣ ಇದು ಈ ರೀತಿಯಾಗಿ ರೊಟೇಷನ್ ಆಗ್ತಾ ಆಗ್ತಾ ಶುರು ಅಂತ ಬಂದರೆ ಇಲ್ಲಿಂದ ಒಂದೇ ಬಿಂದುವಿನಿಂದ ಈ ಗಡಿಯಾರ ನೋಡ್ಬಿಡ್ತಿರ್ತಾವಲ್ಲ, ಅವು ಒಂದೊಂದು ಆ್ಯಂಗಲ್ ಒಂದು ಫಿಕ್ಸ್ ಪಾಯಿಂಟ್ ಇರುತ್ತೆ ಗಡಿಯಾರದಲ್ಲಿ, ಅವು ಒಂದೊಂದು ಪಾಯಿಂಟಿಂದ ಹಿಂತಿರ್ತಾವಂದರೆ ಇಲ್ಲಿ ಮಧ್ಯೆ ಉಂಟಾಗುತ್ತಲ್ಲ ಒಂದು ಭಾಗ, ಅದನ್ನು ನಾವು ಹೇಳ್ತೀವಿ ಕೋನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದು ಓ ಎ ಅನ್ನೋದು ಒಂದು ಕಿರಣ, ಓ ಬಿ ಅನ್ನೋದು ಇನ್ನೊಂದು ಕಿರಣ. ಈ ಓ ಎ ಮತ್ತು ಓ ಬಿ ಕಿರಣ ನಡುವೆ ಉಂಟಾಗ್ತಕ್ಕಂಥ ಒಂದು ಭಾಗ ಪ್ರದೇಶವೇ ಕೋನ. ಎರಡು ಕೂಡ ಒಂದು ಬಿಂದುವಿನಲ್ಲಿ ಸಂಧಿಸಬೇಕು. ಎರಡು ಕಿರಣಗಳಿಗೂ ಒಂದು ಸಾಮಾನ್ಯ ಬಿಂದು ಇರಬೇಕು. ಅದೇನಾಗಬೇಕು, ಒಂದು ಸುತ್ತುತ್ತಾ ಬಂದಾಗೆ ನಮಗೆ ಕೋನಗಳು ಉಂಟಾಗ್ತಾ ಹೋಗುತ್ತೆ. ಈ ಕೋನವನ್ನು ಯಾವುದೇ ಸಾಮಾನ್ಯ ಬಿಂದುವಿನಲ್ಲಿ ಉಂಟಾಗುತ್ತಲ್ಲ ಕೋನಕ್ಕೆ ನಾವು ಈ ರೀತಿಯಾಗಿ ಸೂಚಿಸ್ತೀವಿ. ಎ ಬಿ ಅನ್ನೋದು ಓ ಎ ಅನ್ನೋದು ಒಂದು ಕಿರಣ, ಓ ಬಿ ಅನ್ನೋದು ಇನ್ನೊಂದು ಕಿರಣ. ಸೊ ಓ ಎ ಮತ್ತು ಓ ಬಿ ನಡುವೆ ಇರ್ತಕ್ಕಂಥ ಒಂದು ಭಾಗವೇ ಕೋನ ಆಗಿರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಚಿಹ್ನೆಯಲ್ಲಿ ಸೂಚಿಸ್ತೀವಪ್ಪ ಅಂದರೆ ಕೋನ ಬಿ ಓ ಎ. ಯಾವ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಅಲ್ಲ, ಯಾವ ಬಿಂದುವಿನಲ್ಲಿ ಎರಡು ಕಿರಣಗಳು ಚಲಿಸ್ತಾವಲ್ಲ ಅದು ಕೇಂದ್ರದಲ್ಲಿ ಸೆಂಟ್ರಲ್ ಇರಬೇಕು. ಕೋನ ಬಿ ಓ ಎ ಅಂತ ಬರೀತೀವಿ. ಈ ರೀತಿಯಾಗಿ ಬರೀಬೋದು ಅಥವಾ ಕೋನ ಬಿ ಓ ಎ ಅಂತ ಈ ರೀತಿಯಾಗೂ ಬರೀಬೋದು. ಈ ಕೋನಗಳನ್ನು ನಾವು ಯಾವ ಏಕಮಾನದಲ್ಲಿ ಕರಿತೀವಿ ಅಂದರೆ ಡಿಗ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ 30 ಡಿಗ್ರಿ ಅಂದರೆ ತಲೆ ಮೇಲೆ ಸಣ್ಣದೊಂದು ರೌಂಡ್ ಹಾಕ್ತೀವಿ, ಹೌದಲ್ವಾ? 30 ಡಿಗ್ರಿ ಅಥವಾ 90 ಡಿಗ್ರಿ ಈ ರೀತಿಯಾಗಿ ನಾವು ಆ ಕೋನಗಳನ್ನು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಈ ಒಂದು ಕೋನಗಳಲ್ಲಿ ನಮಗೆ ಅನೇಕ ವಿಧಗಳು ಇದ್ದಾವೆ. ಕೋನಕ್ಕೆ ನಮಗೆ ಅನೇಕ ವಿಧಗಳಿದ್ದಾವೆ. ಯಾವುದಾದ್ರೂ ಅಂದರೆ ಮೊದಲನೇದು ಲಘು ಕೋನ. ಇಲ್ಲಿ ನೋಡಿ ಮಕ್ಕಳ, ಎರಡು ಕಿರಣಗಳ ನಡುವೆ ಉಂಟಾಗ್ತಕ್ಕಂಥ ಕೋನಗಳು ಲಘುವಾಗಿದ್ದರೆ ಆ ಒಂದು ಈ ಒಂದು ಕೋನಗಳನ್ನು ಅಳತೆ ಮಾಡೋದಕ್ಕೆ ನಾವು ಯಾವ ಮಾನವನ ಏಕಮಾನವನ್ನು ಸರಿ ಯಾವ ಒಂದು ಮಾಪಕ ಬಳಸ್ತೀವಿ, ಪ್ರೊಟ್ರಾಕ್ಟರ್ ಕೋನ ಮಾಪಕ ಅಂತ ಇದೆಲ್ಲ ಅದನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಅದರ ಅಳಿತಕ್ಕಂಥ ಏಕಮಾನ ಯಾವುದು? ಡಿಗ್ರಿ. ಇಲ್ಲಿ ಯಾವುದೇ ಒಂದು ಕೋನವು 0ಗಿಂತ ಜಾಸ್ತಿ ಆಗಿದ್ದು
ಕಡಿಮೆ ಇದ್ರೆ ಅದನ್ನ ಏನಂತ ಕರಿತೀವಿ, ಲಘು ಕೋನ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕೋನ 90 ಡಿಗ್ರಿ ಇರೋ ಕೋನ, ಯಾವುದೇ ಒಂದು ಕೋನ 90 ಡಿಗ್ರಿ ಇತ್ತು ಅಂದರೆ ಅದನ್ನ ಏನಂತ ಕರಿತೀವಿ ಮಕ್ಕಳ, ಲಂಬ ಕೋನ ಅಂತ ಕರಿತೀವಿ. ಆಯ್ತಾ? 90 ಡಿಗ್ರಿಗಿಂತ ಜಾಸ್ತಿ, 90ಕ್ಕಿಂತ ಜಾಸ್ತಿ ಇತ್ತು 180ಗಿಂತ, ಇಲ್ಲಿ ಲೆಸ್ ದ್ಯಾನ್ 90, ಇದು 90 ಡಿಗ್ರಿಗೆ, ಇದು ಮೋರ್ ದ್ಯಾನ್ 90 ಆಗಿತ್ತು. 180ಗಿಂತ ಏನಾಗಿರ್ಬೇಕು, 190 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180ಕ್ಕಿಂತ ಕಡಿಮೆ ಇರ್ತಕ್ಕಂಥ, 90ಕ್ಕಿಂತ ಜಾಸ್ತಿ 180ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ. ಆಯ್ತಾ? ಹಾಗೆ ಕರೆಕ್ಟಾಗಿ 180 ಡಿಗ್ರಿಗೆ ಸಮವಾಗಿರ್ತಕ್ಕಂಥ ಕೋನ, ಸ್ಟ್ರೇಟ್ ಲೈನ್, ಕರೆಕ್ಟಾಗಿ ಇದು 180 ಡಿಗ್ರಿಗೆ ಸಮವಾಗಿರ್ತಕ್ಕಂಥ ಕೋನವನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಅದೇ 180ಗಿಂತ ಜಾಸ್ತಿ ಇತ್ತಪ್ಪ ಅಂದರೆ ಆ ಕೋನವನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಒಂದು ಕೋನವು ಪೂರ್ತಿಯಾಗಿ ಒಂದಕ್ಕೆ ಪೂರ್ತಿ ಸುತ್ತಕೊಂಡು ಮತ್ತೆ ಅದೇ ಪೂರ್ತಿಯಾಗಿ ಒಂದು ಸುತ್ತು ಕಂಪ್ಲೀಟ್ ಆಗಿ ಒಂದು ಸುತ್ತು ಸುತ್ತಕೊಂಡು ಒಂದೇ ಬರುತ್ತೆ. ಕಂಪ್ಲೀಟ್ ಆಗಿ ನಾವು ಪೂರ್ಣ ಕೋನ ಅಂತ ಹೇಳ್ತೀವಲ್ಲ, ಪೂರ್ತಿಯಾಗಿ ಒಂದು ಪೂರ್ತಿ ಸರ್ಕಲ್ ಸುತ್ತಕೊಂಡು ಬಂತು ಅಂದರೆ ಆ ಕೋನ ಎಷ್ಟಾಗಿರೋದು 360 ಡಿಗ್ರಿಗೆ ಸಮ ಆಗಿರೋದ್ರಿಂದ ಪೂರ್ಣ ಕೋನ ಅಂತ, ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಅನೇಕ ಕೋನಗಳನ್ನು ಬರಿತೀವಿ. ಇವಾಗ ನೆಕ್ಸ್ಟು ಪೂರಕ ಕೋನಗಳು. ಪೂರಕ ಕೋನಗಳು ಅಂತಂದ್ರೆ ಕೇಳಿಸ್ಕೊಳ್ಳಿ ಮಕ್ಕಳ, ಯಾವುದೇ ಎರಡು ಕೋನಗಳ ಮೊತ್ತ, ಫಾರ್ ಎಕ್ಸಾಂಪಲ್ ಈಗ ಈ 90 ಡಿಗ್ರಿ ಕೋನವನ್ನು 2 ಭಾಗ ಮಾಡಿದ್ದೀವಿ. ಕೋನ ಎ ಬಿ ಸಿ ಡಿ, ಈ 90 ಡಿಗ್ರಿ ಕೋನವನ್ನು 2 ಭಾಗ ಮಾಡಿದ್ದೀವಿ. ಏನದು? ಕೋನ ಎ ಬಿ ಡಿ ಮತ್ತು ಕೋನ ಡಿ ಬಿ ಸಿ. ಈ 2 ಕೋನಗಳ ಮೊತ್ತ ಅಂದರೆ ಯಾವುದೇ 2 ಕೋನಗಳ ಮೊತ್ತ 90 ಡಿಗ್ರಿ ಆಯಿತು ಅಂದರೆ 90 ಡಿಗ್ರಿ ಸಮ ಇತ್ತು ಅಂದರೆ ಈ ಕೋನ 1 ಮತ್ತು 2, ಕೋನ 1 ಪ್ಲಸ್ ಕೋನ 2 ಸೇರಿಕೊಂಡು 90 ಡಿಗ್ರಿ ಆಯಿತು ಅಂದರೆ ಅದನ್ನೇನಂತ ಕರಿತೀವಿ? ಪೂರಕ ಕೋನ ಅಂತ ಕರಿತೀವಿ. ಯಾವುದೇ 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಾಗಿದ್ದರೆ ಅದನ್ನು ಪೂರಕ ಕೋನ ಅಂತ ಕರಿತೀವಿ. ಹಾಗೆಯೇ ಯಾವುದೇ 2 ಕೋನಗಳ ಮೊತ್ತ 180 ಸ್ಟ್ರೇಟ್ ಲೈನ್ ಅಂತ ತೆಗೆದುಕೊಂಡಾಗ ಯಾವುದೇ 2 ಕೋನಗಳ ಮೊತ್ತ ಎಕ್ಸ್ ವೈ ಝೆಡ್ ಟಿ ಅಂತ ಇದೆ. ಇದು ಕೋನ 3, ಕೋನ 4 ಅಂತ ನೋಡೋಣ. ಇವೆರಡು ಕೋನಗಳಾಗ್ತವೆ. ಇದು ಕೋನ, ಇದು ಕೂಡ ಒಂದು ಕೋನ. ಇಲ್ಲಿ ಕೋನ 3 ಮತ್ತು ಪ್ಲಸ್ ಕೋನ 4 ಇಸ್ ಎಷ್ಟಾಗಿದೆ? ಇಲ್ಲಿ 180. ಯಾವುದೇ 2 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿದ್ದರೆ ಅಂತಹ ಕೋನಗಳನ್ನು ನಾವೇನಂತ ಕರಿತೀವಿ? ಪರಿಪೂರಕ ಕೋನ ಅಂತ ಕರಿತೀವಿ. ಪರಿಪೂರಕ ಕೋನ ಅಂತ ಕರಿತೀವಿ. ಅರ್ಥ ಆಯಿತು? ಯಾವುದೇ 2 ಕೋನಗಳ ಮೊತ್ತ 180ಗೆ ಸಮವಾಗಿದ್ದರೆ ಅದನ್ನು ಪರಿಪೂರಕ ಕೋನ ಅಂತೀವಿ. ಯಾವುದೇ 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಾಗಿದ್ದರೆ ಅದನ್ನು ಪೂರಕ ಕೋನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡಿ, ಪಾರ್ಶ್ವ ಕೋನಗಳು ಅಂದರೆ 2 ಕೋನಗಳು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬರ್ತೀವಿ ಅಂತ ಅನ್ಕೋಣ. ಇಲ್ಲೊಂದು ಈ ಬಂದಿದೆ ಎ ಬಿ ಸಿ ಡಿ ಅಂತ. ಇಲ್ಲಿ ನೋಡಿ ಬಿ ಅನ್ನೋದು ಒಂದು ಸಾಮಾನ್ಯ ಬಿಂದು. ಇಲ್ಲಿ 2 ಕೋನ ಇದೆ. ಕೋನ ಎ ಬಿ ಡಿ ಅನ್ನೋದು, ಕೋನ ಡಿ ಬಿ ಸಿ ಅನ್ನೋದು. ಇದು ಒಂದು ಕೋನ, ಇದು ಒಂದು ಕೋನ. 2 ಕೋನಕ್ಕೂ ಕೂಡ ಒಂದು ಸಾಮಾನ್ಯ ಬಾಹು ಇದೆ. ಯಾವುದದು? ಬಿ ಡಿ ಅನ್ನೋದು ಈ ಕೋನಕ್ಕೂ ಬರುತ್ತೆ, ಈ ಕೋನಕ್ಕೂ ಬರುತ್ತೆ. ಒಂದು ಸಾಮಾನ್ಯ ಬಾಹು ಇರ್ತಕ್ಕಂಥ 2 ಕೋನಗಳನ್ನ ನಾವೇನಂತ ಕರಿತೀವಿ? ಪಾರ್ಶ್ವ ಕೋನಗಳು. ಒಂದು ಸಾಮಾನ್ಯ ಬಾಹು ಇರಬೇಕು. ಇಲ್ಲಿ ಕೂಡ ನೋಡಿ, ಇದು ಸರಳ ರೇಖೆಯನ್ನ, ಇದು ಒಂದು ಇನ್ನೊಂದು ರೇಖೆ ಆಗಿದೆ. ಇದು 3ನೇ ಕೋನಕ್ಕೂ 4ನೇ ಕೋನಕ್ಕೂ ಪಿ ವೈ ಅನ್ನೋದು ಒಂದು ಸಾಮಾನ್ಯ ಬಾಹು ಆಗಿದೆ. ಈ ಕೋನಕ್ಕೂ ಸೇರ್ಕೊಳ್ಳುತ್ತೆ, ಈ ಕೋನಕ್ಕೂ ಸೇರ್ಕೊಳ್ಳುತ್ತೆ. ಸೊ ಸಾಮಾನ್ಯ ಬಾಹುವನ್ನು ಹೊಂದಿರತಕ್ಕಂಥ 2 ಕೋನಗಳನ್ನು ನಾವೇನಂತ ಕರಿತೀವಿ ಮಕ್ಕಳ? ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಯಾವಾಗ ನಾವು ಈ ಪಾರ್ಶ್ವ ಕೋನಗಳನ್ನ ಅಂದರೆ ಈ 2 ಪಾರ್ಶ್ವ ಕೋನಗಳಿಂದಾನೆ ಯಾವಾಗ ಈ ಥರ ಪಾರ್ಶ್ವ ಕೋನಗಳ ಮೊತ್ತ ಯಾವಾಗ ಪಕ್ಕ ಅಂದರೆ
ಒಂದೇ ಸಾಮಾನ್ಯ ಬಾಹು ಇರ್ತಕ್ಕಂಥ ಕೋನಗಳ ಮೊತ್ತ ಯಾವಾಗ 180ಕ್ಕೆ ಸಮ ಆಗುತ್ತಲ್ಲ ಅಂತಹ ಕೋನಗಳನ್ನು ನಾವು ಸರಳ ಯುಗ್ಮ ಕೋನಗಳು. ಇದು ಪಾರ್ಶ್ವಕೋನ, ಇವೆರಡರಿಂದ ಸೇರಿಸಿದಂಗೆ 180 ಬರಲ್ಲ. ಇದು ಒಂದು ವಿಶಾಲ ಕೋನ ಆಗಿದೆ. ಕೋನ ಎ ಬಿ ಸಿ ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಶಾಲ ಕೋನವನ್ನು ನಾವು 2 ಭಾಗ ಮಾಡಿದ್ವಿ. 2 ಮೊತ್ತ ನಮಗೆ 180 ಡಿಗ್ರಿ ಬರೋದಿಲ್ಲ. ಯಾವಾಗ 2 ಪಾರ್ಶ್ವಕೋನಗಳ ಮೊತ್ತ, ಯಾವಾಗ 2 ಪಾರ್ಶ್ವಕೋನಗಳ, ಇದು ಕೋನ 1, ಇದು ಕೋನ 2, ಇದು ಸಾಮಾನ್ಯ ಬಾಹು. ಯಾವಾಗ 2 ಪಾರ್ಶ್ವಕೋನಗಳ ಮೊತ್ತವು ಕೋನ ಎಒಸಿ ಪ್ಲಸ್ ಕೋನ ಸಿಒಬಿ ನ ಬೆಲೆ 180ಕ್ಕೆ ಸಮ ಆದಾಗ ಅವುಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಕರಿತೀವಿ. ಲೀನಿಯರ್ ಪೇರ್ ಅಂತ ಕರಿತೀವಿ. ಲೀನಿಯರ್ ಪೇರ್ ಅಂತ ಯಾವಾಗ 2 ಕೋನಗಳ ಮೊತ್ತ ಏನಾಗಿರಬೇಕು 180ಕ್ಕೆ ಸಮವಾದಾಗ ಆ 2 ಕೋನಗಳನ್ನು ನಾವು ಪರಸ್ಪರ ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲ ಪಾರ್ಶ್ವಕೋನಗಳು ಸರಳ ಯುಗ್ಮ ಕೋನಗಳಾಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದರೆ ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರಬೇಕು 180 ಡಿಗ್ರಿಗೆ ಸಮವಾಗಿದ್ದಾಗ ಮಾತ್ರ ಏನಂತ ಕರಿತೀವಿ ನಾವು, ಏನಂತ ಕರಿತೀವಿ, ಸರಳ ಯುಗ್ಮ ಕೋನಗಳು, ಲೀನಿಯರ್ ಪೇರ್ ಅಂತ ಕರಿತೀವಿ. ಇಲ್ಲಿ ನೋಡಿರಲ್ಲ, ಇದು ಒಂದು ಸರಳ ರೇಖೆ ಅಂತ ಅನ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಇದು ಕೋನ, ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಮತ್ತೆ ಇಲ್ಲಿ ಬಂದರೆ ಸರಳಾಧಿಕ ಕೋನ. ಇದು ಪೂರ್ತಿಯಾಗಿ ಒಂದು ರೌಂಡ್ ಈ ಥರ ಸುತ್ಕೊಂಡ್ಬಂತು ಅಂದರೆ ಅದು ಪೂರಕ ಅಥವಾ ಪೂರ್ಣ ಕೋನ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೆ ಈ ಸರಳ ಯುಗ್ಮ ಕೋನಗಳ ಮೊತ್ತ ಎಷ್ಟಾಗಬೇಕು, ಪಾರ್ಶ್ವಕೋನಗಳ ಮೊತ್ತ 180ಕ್ಕೆ ಸಮವಾದಾಗ ಮಾತ್ರ ಅವನ್ನ ನಾವು ಸರಳ ಯುಗ್ಮ ಕೋನಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶುದ್ಧಾಭಿಮುಖ ಕೋನಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಶುದ್ಧಾಭಿಮುಖ ಕೋನಗಳು. ಇಲ್ಲಿ ನೋಡಿ, ಯಾವುದೇ 2 ಸರಳ ರೇಖೆಗಳು ಪರಸ್ಪರ ಒಂದಕ್ಕೊಂದು ಛೇದಿಸಿದಾಗ, ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ನಮಗೆ ಅಲ್ಲಿ ಶುದ್ಧಾಭಿಮುಖ ಕೋನಗಳು ಉಂಟಾಗ್ತವೆ. ಇಲ್ಲಿ ಸರಳ ರೇಖೆ ಎ ಓ ಬಿ ಅಂತ ತಗೋತೀವಿ, ಇದನ್ನ ಸಿ ಮತ್ತೆ ಡಿ ಅಂತ ತಗೋತೀವಿ. ಈ ಎ ಓ ಬಿ ಮತ್ತೆ ಸಿ ಓ ಬಿ ಇವೆರಡು ರೇಖೆಗಳು ಪರಸ್ಪರ ಒಂದಕ್ಕೊಂದು ಛೇದಿಸಿದಾಗ ಅವುಗಳಲ್ಲಿ ಉಂಟಾಗ್ತಕ್ಕಂತಹ 4 ಕೋನಗಳು ಉಂಟಾಗ್ತವೆ. ಹೌದಾ? ಈ ರೀತಿಯಾಗಿ ಪರಸ್ಪರ ಛೇದಿಸಿದಾಗ ಇಲ್ಲಿ ನೋಡಿ, ಇದು ಒಂದು ಕೋನ, ಇದು ಒಂದು ಕೋನ, ಇವೆರಡು ಕೂಡ ಕೋನ. ಇಲ್ಲಿ ನಾವು ಯಾವಾಗ ಅಭಿಮುಖ ಅಂತ ಹೇಳ್ತೀವಿ, ಯಾವಾಗ ಅವುಗಳ ಅಭಿಮುಖ ಅಂತ ಪಾರ್ಶ್ವಕೋನ ಅಂದ್ರೆ ಏನಂತ ಹೇಳಿದ್ರೆ ಈ 2 ಕೋನಗಳು ಕೂಡ ಒಂದು ಸಾಮಾನ್ಯ ಬಾಹು ಇರಬೇಕು. ಯಾವಾಗ 2 ಕೋನಗಳಿಗೆ ಸಾಮಾನ್ಯ ಬಾಹು ಇರಲ್ಲ, ಅವುಗಳು ಏನಾಗಿರ್ತವೆ, ಅಭಿಮುಖವಾಗಿ ಇರ್ತವೆ. ನೋಡಿ, ಇಲ್ಲಿ ಈ ಕೋನ, ಈ ಕೋನ, ಇಲ್ಲಿ ಕೋನ 1, ಕೋನ 2, ಕೋನ 3, ಕೋನ 4, ಈ ರೀತಿಯಾಗಿ 4 ಕೋನಗಳಿದ್ದಾವಲ್ವಾ. ಕೋನ 1 ಮತ್ತು ಕೋನ 2 ಓಡಿ ಅನ್ನೋದು ಸಾಮಾನ್ಯ ಬಾಹು ಆಗಿರುತ್ತೆ. ಹಾಗಾದ್ರೆ 1, 2 ಎಂತ ಕೋನ, ಪಾರ್ಶ್ವಕೋನ. ಸೊ ಕೋನ 2, 3ಗೆ ಓಡಿ ಅನ್ನೋದು ಪಾರ್ಶ್ವಕೋನ, ಸಾಮಾನ್ಯ ಬಾಹು ಆಗಿರುತ್ತೆ. 2, 3 ಪಾರ್ಶ್ವಕೋನ. ಹಾಗಾಗಿ 3 ಮತ್ತು 4ನೇ ಕೋನಕ್ಕೆ ಓ ಸಿ ಅನ್ನೋದು ಏನಾಗಿರುತ್ತೆ, ಸಾಮಾನ್ಯ ಬಾಹು ಆಗಿರುತ್ತೆ. 3, 4 ಎಂತ ಕೋನ ಅದು ಪಾರ್ಶ್ವಕೋನ. ಓ ಸಿ ಮತ್ತು ಓ ಎ ಅನ್ನೋದು ಕೋನ 1 ಮತ್ತು ಕೋನ 4 ಅನ್ನೋದು 2 ಕೂಡ ಮತ್ತೆ ಪಾರ್ಶ್ವಕೋನ. ಯಾಕೆ? ಓ ಎ ಅನ್ನೋದು ಸಾಮಾನ್ಯ ಬಾಹು ಆಗಿದೆ. ಇವಾಗ ಕೋನ 1 ಮತ್ತು ಕೋನ 3ಗೆ ಓ ಎ ಮತ್ತು ಓ ಡಿ ಸೇರಿಕೊಂಡು ಕೋನ 1 ಆಗಿದೆ. ಓ ಸಿ ಮತ್ತು ಓ ಡಿ ಸೇರಿಕೊಂಡು ಕೋನ 3 ಆಗಿದೆ. ಅವೆರಡೂ ಕೂಡ ಯಾವುದೇ ಸಾಮಾನ್ಯ ಬಾಹು ಇಲ್ಲ. ಹಾಗಾಗಿ ಕೋನ 1 ಮತ್ತೆ ಕೋನ 3 ಅವುಗಳು ಶುದ್ಧಾಭಿಮುಖ ಕೋನಗಳು ಆಗ್ತವೆ. ಹಾಗೆಯೇ ಕೋನ 2 ಮತ್ತೆ ಕೋನ 4 ಅವುಗಳು ಕೂಡ ಶುದ್ಧಾಭಿಮುಖ ಕೋನಗಳು ಆಗುತ್ತವೆ. ಹಾಗಾಗಿ ಇಲ್ಲಿ 2 ಜೊತೆ ಶುದ್ಧಾಭಿಮುಖ ಕೋನಗಳು ಸಿಗ್ತವೆ. ಶುದ್ಧಾಭಿಮುಖ ಕೋನಗಳು ಅಂತ ತಗೋತೀವಿ. ಮತ್ತೆ ಇಲ್ಲಿ ನಮಗೆ 2 ಜೊತೆ ಶುದ್ಧಾಭಿಮುಖ ಕೋನಗಳು ಸಿಗ್ತವೆ. 1 ಮತ್ತು 3 ಶುದ್ಧಾಭಿಮುಖ ಕೋನ, 2 ಮತ್ತು 4 ಕೂಡ ಒಂದು ಜೊತೆ ಶುದ್ಧಾಭಿಮುಖ ಕೋನ ಆಗುತ್ತೆ. ಸೊ ಈ ಒಂದು ಶುದ್ಧಾಭಿಮುಖ ಕೋನದ ಒಂದು ಆಧಾರದ ಮೇಲೆ, ಶುದ್ಧಾಭಿಮುಖ ಕೋನಗಳ ಮೇಲೆ ಒಂದು ಪ್ರಮೇಯ ಇದೆ. ನೋಡ್ಕೊಳ್ಳೋಣವಾ?
ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶುಂಭಾಭಿಮುಖ ಕೋನಗಳು. ಶುಂಭಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಇದಕ್ಕೆ ಒಂದು ಚಿತ್ರ ಬರೆಯೋಣ. ಇದರೊಳಗೆಲ್ಲ ಎ ಬಿ ಮತ್ತು ಸಿ ಡಿ ಅನ್ನೋದು ಎ ಬಿ ಮತ್ತು ಸಿ ಡಿಗಳು ಎರಡು ರೇಖೆಗಳಾಗಿವೆ. ಈ ಒಂದು ರೇಖೆಗಳಿಗೆ ಅನುಗುಣವಾಗಿ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಇಲ್ಲಿ ಓ ಬಿಂದುವಿನಲ್ಲಿ ಛೇದಿಸಿದರೆ ಉಂಟಾಗ್ತಕ್ಕಂತಹ 4 ಕೋನಗಳಿದ್ದಾವೆ. ಕೋನ ಎ ಓ ಸಿ ಆಯ್ತಾ. ಕೋನ ಎ ಓ ಬಿ ಮತ್ತು ಕೋನ ಸಿ ಓ ಬಿ ಶುಂಭಾಭಿಮುಖ ಕೋನ. ಕೋನ ಎ ಓ ಸಿ ಮತ್ತು ಕೋನ ಬಿ ಓ ಡಿ ಇನ್ನೊಂದು ಜೊತೆ ಶುಂಭಾಭಿಮುಖ ಕೋನ. ಇಲ್ಲಿ ದತ್ತಾಂಶ ಏನು ಕೊಟ್ಟಿದ್ದಾರೆ? ಫಸ್ಟು ಎ ಬಿ ಮತ್ತು ಸಿ ಡಿಗಳು. ದತ್ತ ಏನು ತಗೋಬಹುದು? ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುವ ರೇಖೆಗಳು. ಓ ಬಿಂದುವಿನಲ್ಲಿ ಛೇದಿಸಿದ ರೇಖೆಗಳು ಅಂತ ತಗೊಳ್ಬೋದು ಆಯ್ತಾ. ಇವಾಗ ನಾವೇನು ಪ್ರೂವ್ ಮಾಡಬೇಕಾಗಿರೋದು ರೀಲ್ಸ್ ತೋರಿಸ್ಬೇಕಲ್ಲಿ ನಾವು ಸಾಧನೆ ಶುಂಭಾಭಿಮುಖ ಕೋನಗಳು ಯಾವುದದು? ಮೊದಲನೇದು ಕೋನ ಎ ಓ ಬಿ ಕೋನ ಎ ಓ ಡಿ. ಇದು ಕೋನ ಎ ಓ ಡಿ ಕೋನ ಸಿ ಓ ಬಿ ಅಂತ ತೋರಿಸ್ಬೇಕು. ಮತ್ತೆ ಇನ್ನೊಂದು ಕೋನ ಯಾವುದು? ಕೋನ ಎ ಓ ಸಿ ಅನ್ನೋದು ಇನ್ನೊಂದು ಕೋನ ಬಿ ಓ ಡಿಗೆ ಸಮ ಅಂತ ತೋರಿಸ್ಬೇಕು. ಇವೆರಡು ನಾವು ಪ್ರೂವ್ ಮಾಡಬೇಕಾಗಿರೋದು ಮಕ್ಕಳೇ. ಈಗ ನೋಡಿ, ಎರಡು ಸರಳ ರೇಖೆಗಳು ಪರಸ್ಪರ ಒಂದನ್ನು ಛೇದಿಸಿದಾಗ ಉಂಟಾಗುವ ಶುಂಭಾಭಿಮುಖ ಕೋನಗಳು ಸಮವಾಗಿ ಇರುತ್ತೆ. ಶುಂಭಾಭಿಮುಖ ಕೋನ ಯಾವುದು ಅಂತ ಗೊತ್ತಾಯಿತು. ಇದಕ್ಕೆ ಇದು ಅಪೋಸಿಟ್, ಇದಕ್ಕೆ ಇದು ಅಪೋಸಿಟ್. ಪಾರ್ಶ್ವ ಪಕ್ಕ ಒಂದೇ ಸಾಮಾನ್ಯವಾಗಿರೋದು ಪಾರ್ಶ್ವ ಆಗುತ್ತೆ. ಪಾರ್ಶ್ವವಲ್ಲದ ಒಂದು ಕೋನಗಳು ಅಂದರೆ ಶುಂಭಾಭಿಮುಖ ಆಗಿರುತ್ತೆ. ಈಗ ನಾವು ಅದನ್ನ ಪ್ರೂವ್ ಮಾಡಬೇಕು. ಸಾಧನೆ ಈಗ ನೋಡಿ, ನಾವು ಇಲ್ಲಿ ಎ ಓ ಬಿ ಒಂದು ಸರಳ ರೇಖೆ, ಸಿ ಓ ಡಿ ಅನ್ನೋದು ಒಂದು ಸರಳ ರೇಖೆ. ಸರಳ ರೇಖೆ ಅಂದ್ರೆ ರೇಖೆ ಅಂದ್ರೆ ಏನಂತ? ಅವುಗಳ ಕೋನದ ಒಂದು ಅಳತೆ ಎಷ್ಟಿರಬೇಕು? 180 ಇರಬೇಕು. ಈಗ ಮೊದಲನೇ ತಗೋತೀವಿ. ಕೋನ ಎ ಓ ಬಿ ಅನ್ನೋದು ಒಂದು ಸರಳ ರೇಖೆ ಆಗಿರೋದ್ರಿಂದ ಕೋನ ಎ ಓ ಬಿ ಅಳತೆ ಎಷ್ಟಿರುತ್ತಪ್ಪ? 180. ಯಾಕೆಂದ್ರೆ ಅದು ಒಂದು ಸರಳ ರೇಖೆ ಆಗಿದೆ. ಕೋನ ಎ ಓ ಬಿ ಅನ್ನೋದು ಎರಡು ಭಾಗ ಮಾಡಿದ್ವಿ. ಯಾವುದಾದ್ರು ಕೋನ ಎ ಓ ಡಿ ಪ್ಲಸ್ ಕೋನ ಡಿ ಓ ಬಿ. ಎ ಓ ಬಿನ ಎ ಓ ಡಿ ಪ್ಲಸ್ ಕೋನ ಡಿ ಓ ಬಿ ಎಷ್ಟು ಬರೀಬಹುದು? 180. ಇದು ಸಮೀಕರಣ 1. ಯಾಕೆ ಅಂತಂದ್ರೆ ಅಲ್ಲಿ ಓ ಡಿ ಇದನ್ನ ನಿಂತಿದೆ, ಎ ಓ ಬಿನ ಎರಡು ಭಾಗ ಮಾಡಿದ್ದೀವಿ ಹೌದಾ. ಎ ಓ ಬಿ ಎ ಓ ಡಿ ಪ್ಲಸ್ ಡಿ ಓ ಡಿ. ಈಗ ನೆಕ್ಸ್ಟ್ ಇನ್ನೊಂದು ರೇಖೆ ತಗೊಂಡಾಗ ಇದನ್ನು ತಗೊಂಡಾಗ ಸಿ ಡಿ ರೇಖೆ ಮೇಲೆ ಆಗಿದೆ. ಇಲ್ಲಿ ನಮಗೆ ಏನಿದೆ? ಅದು ಸಿ ಓ ಡಿ. ಕೋನ ಸಿ ಓ ಡಿ 180. ಸಿ ಓ ಡಿನ ಹೇಗೆ ಬರೀಬಹುದು ನಾವು? ಕೋನ ಡಿ ಓ ಬಿ ಪ್ಲಸ್ ಕೋನ ಡಿ ಓ ಸಿ 180. ಇದು ಇಕ್ವೇಷನ್ ನಂಬರ್ 2 ಅಂತ ಹೇಳ್ತೀವಿ. ಕೋನ ಎ ಓ ಡಿ ಮತ್ತೆ ಕೋನ ಡಿ ಓ ಬಿ 180. ಕೋನ ಡಿ ಓ ಬಿ ಪ್ಲಸ್ ಕೋನ ಡಿ ಓ ಸಿ 180. ಅರ್ಥ ಆಯ್ತು? ಡಿ ಓ ಸಿ ಒಂದು ಒಂದೇ, ಸಿ ಓ ಬಿ. ಇವಾಗ ನೋಡಿ, 1 ಮತ್ತು 2 ಸಮೀಕರಣಗಳನ್ನ ನಾವು ಪರಸ್ಪರ ಹೋಲಿಕೆ ಮಾಡಬಹುದು. ಸ್ವಯಂ ಸಿದ್ಧ ನಂಬರ್ 1ರ ಪ್ರಕಾರ 180 ಎರಡು ಕೂಡ ಸಮ ಇರುತ್ತದೆ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರುತ್ತವೆ. 1 ಮತ್ತು 2ರಿಂದ 180ಕ್ಕೆ ಇದು ಸಮ, 180ಕ್ಕೆ ಇದು ಸಮ ಅಂದಾಗ ಇಬ್ಬರು ಏನಾಗಿರ್ತಾರೆ? ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ತಾರೆ. ಸೊ ಹಾಗಾಗಿ ಕೋನ ಎ ಓ ಡಿ ಪ್ಲಸ್ ಕೋನ ಬಿ ಓ ಡಿ
ಇಸ್ ಈಕ್ವಲ್ ಟು ಕೋನ ಬಿ ಒ ಡಿ ಪ್ಲಸ್ ಕೋನ ಸಿ ಒ ಡಿ ಗೊತ್ತಲ್ವಾ. ಸೊ ಇವಾಗ ಎರಡು ಕಡೆಗೂ ಕೂಡ ಬಿ ಒ ಡಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಉಳಿದಿರ್ತಕ್ಕಂತಹ ಒಂದು ಕೋನ ಯಾವುದಪ್ಪ ಅಂದರೆ ಕೋನ ಎ ಒ ಡಿ ಇಸ್ ಈಕ್ವಲ್ ಟು ಕೋನ ಸಿ ಒ ಡಿ. ಸೊ ಇದನ್ನ ನಾವು ಪ್ರೂವ್ ಮಾಡ್ತೀವಿ. ಇದೆ ನಮಗೆ ಬೇಕಾಗಿರ್ತಕ್ಕಂತಹ ಮೊದಲನೇ ರಿಸಲ್ಟ್. ಅರ್ಥ ಆಯ್ತಾ? ಏನು ಮಾಡಿದ್ವಿ, ಈ ರೇಖೆಯ ಸರಳ ರೇಖೆಯನ್ನು ತಗೊಂಡ್ವಿ, ಅದಕ್ಕೆ ಮೊತ್ತ ಅದು ಅಳತೆ ಎಷ್ಟಿತ್ತು 150. ಈ 150 ಎರಡು ಭಾಗ ಸರಳ 80 ಕೋನ ಆಗಿದೆ ಅಲ್ವಾ. ಹಾಗಾಗಿ ಇವೆರಡು ಕೋನ ಏನಾಗಿರುತ್ತೆ 180 ಆಗಿದೆ. ಹಾಗಾಗಿ ಇದು ಒಂದು ರೇಖೆ, ಇದು ಒಂದು ರೇಖೆ ತಗೊಂಡಾಗ ಅವೆರಡು ಕೂಡ ಸರಳ ಇದ್ದ ನಂಬರ್ 1. ಇದು ಸ್ವಯಂ ಸಿದ್ಧ ಒಂದರಿಂದ. ಹಾಗಾಗಿ ಅದು ಕಂಪೇರ್ ಮಾಡಿದಾಗ ಎರಡಕ್ಕೂ ಏನಂತ ನಮಗೆ ಕಂಪೇರ್ ಮಾಡಿದಾಗ ಎರಡು ಕೂಡ ಸಮ ಬಂತು. ಅಲ್ಲಿ ಸಮ ಇರ್ತಕ್ಕಂಥ ಕೋನಗಳು ಬಿ ಒ ಡಿ ಕ್ಯಾನ್ಸಲ್ ಮಾಡಿದಾಗ ಎ ಒ ಡಿ ಇಸ್ ಈಕ್ವಲ್ ಟು ಕೋನ ಸಿ ಒ ಡಿ ಅಂತ ಆಗುತ್ತೆ. ಸೊ ಇದು ಒಂದು ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮೇಯ ಆಗಿದೆ. ಅರ್ಥ ಆಯ್ತಲ್ವ ಮಕ್ಕಳ? ಇನ್ನು ಮುಂದಕ್ಕೆ ಅಭ್ಯಾಸದ ಲೆಕ್ಕವನ್ನು ಮಾಡೋಣ. ಧನ್ಯವಾದಗಳು.